ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ತರಕಿ ಪವನ ಸುತ ಕರ ಗಹೆ ಆನಿ ಧರೆ ಪ್ರಭು ಪಾಸ್ ಕೌತುಕ ದೇಖಹಿ ಭಾಲು ಕಪಿ ದಿನ ಕರ ಸರಿಸ ಪ್ರಕಾಶ ಉಹಾ ಸಕೋಪಿ ದಸಾನನ ಸಬ सन कहत रिजाई धरहु कपिहि धरी मारहु सुनी अंगद मुसुकाई येहि विधि बेगी सुभट सब धावहूँ खाहूँ भालू कपि जह जह पावहूँ मरकटहीन करहूँ मही जाई जियत धरहूँ तापस द्वो भाई पुनि सकोप बोलेवु जुबराजा गाल बजावत तोही न लाजा मरुगर काटी निलट कुल घाती बल बिलो की बिहरती नहीं छाती रे त्रिय चोर कुमारग गामी खलमल राशि मंदमति कामी सन्यपात जलपसी दुर्बादा भयसी काल बस खल मनुजादा याको फलु पावहिगो आगे बानर भालू चपेटन्ही लागे राम मनुज बोलत असिबानी गिरहि न तव रसना अभिमानी गिरिहहि रसना संशय नाही सिरन्हि समेत समर महि माही. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಂಗದ ಎಸೆದ ಕಿರೀಟಗಳನ್ನು ನೋಡಿ ಕಪಿಗಳೆಲ್ಲ ಹೆದರ್ಕೊಳ್ಳುತ್ತೆ. ಅದನ್ನು ನೋಡಿ ರಾಮ ಹೇಳ್ತಾನೆ, ಹೆದರ್ಕೋಬೇಡಿ, ಇವು ಉಲ್ಕೆಗಳು ಅಲ್ಲ, ವಜ್ರವೂ ಅಲ್ಲ, ಇವು ರಾವಣನ ಕಿರೀಟಗಳು. ಅಂಗದ ಎಸೆದಿರೋದ್ರಿಂದ ಅವು ಇಲ್ಲಿಗೆ ಬಂದು ಬಿದ್ದಿವೆ ಅಂತ. ಆಗ ಪವನತನಯ ಆಂಜನೇಯ ಛಂಗನೆ ಹಾರಿ ಏನ್ ಮಾಡ್ತಾನೆ, ಅವುಗಳನ್ನ ತಂದು ಪ್ರಭುವಿನ ಪಾದದ ಅಡಿಯಲ್ಲಿ ಇಡ್ತಾನೆ. ಸೂರ್ಯ ಪ್ರಭೆಯ ಹಾಗೆ ಹೊಳಿತಾ ಇದ್ದ ಆ ಕಿರೀಟಗಳನ್ನ ವಾನರ ಭಲ್ಲೂಕಗಳು ಆಶ್ಚರ್ಯದಿಂದ ನೋಡೋದಕ್ಕೆ ಶುರು ಮಾಡ್ತವೆ. ಆ ಕಡೆ ಸಭೆಯಲ್ಲಿ ರಾವಣ ಕ್ಷುದ್ರನಾಗಿ ಎಲ್ಲರ ಮೇಲೆ ರೇಗ್ತಾ, ಹಿಡಿರಿ ಆ ಕಪಿಯನ್ನ, ಹಿಡಿದು ಕೊಂದು ಬಿಡಿ ಅಂತನ್ಬಿಟ್ಟು ಕಿರಿಚ್ತಾನೆ. ಇದನ್ನ ಕೇಳಿ ಅಂಗದ ಹಲ್ಲು ಕಿರಿತಾನೆ, ಅಂದ್ರೆ ಏನು, ನಗ್ತಾನೆ. ರಾವಣ ಮತ್ತೆ ಹೇಳ್ತಾನೆ, ಇವನನ್ನ ಕೊಂದು ಎಲ್ಲ ಸುಭಟರು ಕೂಡ ಓಡಿ ಏನ್ ಮಾಡ್ಬೇಕು, ಕಪಿ ಕರಡಿಗಳು ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲೆಲ್ಲ ಅದನ್ನು ಹಿಡ್ಕೊಂಡು ಅದನ್ನು ಕೊಂದು ತಿಂದುಬಿಡಿ. ಈ ಮಹೀತಳವನ್ನೆಲ್ಲವನ್ನು ಕೂಡ ಮರ್ಕಟರಹಿತರನ್ನಾಗಿ ಮಾಡಿಬಿಡಿ. ಹೋಗಿ ಆ ತಾಪಸ ಸೋದರರನ್ನ, ಅಂದ್ರೆ ಏನು, ಸನ್ಯಾಸಿಗಳ ತರ ಅವರು ವೇಷವನ್ನ ಹಾಕೊಂಡಿದಾರಲ್ಲ, ಅದಕ್ಕೆ ತಾಪಸಿಗಳು ಅಂದ್ರೆ ತಪಸ್ವಿಗಳು ಅಂತ ಅವ್ನು ಕರೆಯೋದು. ಆ ತಾಪಸಿ ಸೋದರರನ್ನಿಬ್ಬರನ್ನು ಕೂಡ ಬಂಧಿಸಿ ಜೀವಂತವಾಗಿ ಹಿಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಾವಣನ ಈ ಬಿರುನುಡಿಯನ್ನ ಕೇಳಿ, ಅಂದ್ರೆ ಒರಟಾಗಿ ಮಾತಾಡುವುದನ್ನ ಕೇಳಿ ಯುವರಾಜನಾದಂತಹ ಅಂಗದ ಕ್ಷುದ್ರನಾಗಿ ಹೇಳ್ತಾನೆ. ಅಂದ್ರೆ ಅವನಿಗೂ ಕೂಡ ಕೋಪ ಬರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಎಲವೋ, ಈ ರೀತಿ ಬಾಯಿ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಎಲೆ ನಿರ್ಲಜ್ಜನೆ, ಕುಲಘಾತಕನೇ, ನೀನು ಕೈಯಾರೆ ಕತ್ತರಿಸ್ಕೊಂಡು ಸಾಯಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಷ್ಟೆಲ್ಲ ಹೇಳಿದ್ರೂ ಕೂಡ ನಿನಗೆ ಅರ್ಥ ಆಗ್ತಾ ಇಲ್ವಲ್ಲ, ನೀನೇ ನಿನ್ನ ಕೈಯಾರೆ ಕತ್ತರಿಸ್ಕೊಂಡು ಸಾಯಿ, ನನ್ನ ಶಕ್ತಿಯನ್ನು ಕಣ್ಣಾರೆ ನೋಡಿದ ಮೇಲೂ ಕೂಡ ನೀನು ಎದೆ ಒಡಿಲಿಲ್ವಲ್ಲ. ಎಲೆ ಸ್ತ್ರೀ ಚೋರನೇ, ಅಂದ್ರೆ ಬೇರೆಯವರ ಹೆಂಡತಿಯನ್ನ ಅಪಹರಣ ಮಾಡಿರೋನೆ, ದುರ್ಮಾರ್ಗಿಯೇ, ಅಂದ್ರೆ ಕೆಟ್ಟ ಮಾರ್ಗವನ್ನ ಅನುಸರಣೆ ಮಾಡುವಂಥವನೇ, ದುಷ್ಟನೇ, ಮೂರ್ಖನೇ, ಪಾಪಾತ್ಮನೇ, ಮಂದಮತಿಯೇ, ಕಾಮುಕನೇ, ಸನ್ನಿಪಾತವಶವಾದವನೇ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಎಲೆ ದುಷ್ಟ ರಾಕ್ಷಸನೇ, ನೀನು ಕಾಲವಶನಾಗಿರುವೆ, ಅಂದ್ರೆ ಕಾಲ ನಿನ್ನ ಮೇಲೆ ಓಡಾಡ್ತಾ ಇದೆ, ಅಂದ್ರೆ ಕಾಲಕ್ಕೆ ವಶನಾಗಿದ್ಯಾ ನೀನು, ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ, ಅಂದ್ರೆ ನಿನಗೆ ಸಾವು ಸಮೀಪ ಆಗಿದೆ ಅಂತ ಅರ್ಥ. ಇದರ ಫಲವನ್ನ ವಾನರ ಬಲ್ಲೂಕಗಳ ಏಡ್ ತಿಂದಾಗ್ಲೇ ನೀನು ತಿಳ್ಕೊಳ್ತೀಯಾ, ನೀನು ಪಡ್ಕೊಳ್ತೀಯ. ಅಂದ್ರೆ ನಿನಗೆ ಕಾಲವಶವಾಗಿದೆಯಲ್ಲ, ಅದರ ಫಲ ನಿನಗೆ ಸಿಕ್ಕೇ ಸಿಗತ್ತೆ. ಅದು ಈಗ ವಾನರರು ಬಲ್ಲೂಕಗಳು ಅವ್ರು ಏಟ್ ಕೊಡ್ತಾರೆ ನೋಡು,
ಆವಾಗ ನೀನು ಅದರ ಫಲವನ್ನು ಪಡ್ಕೊಳ್ತೀಯ. ಶ್ರೀರಾಮ ಮನುಷ್ಯ ಅಂತ ಹೇಳಿದ ನಿನ್ನ ನಾಲಿಗೆ ಯಾಕೆ ಕಳಚಿ ಬಿದ್ದಿಲ್ಲ? ಅದು ತಲೆಯ ಸಮೇತ ರಣಭೂಮಿಯಲ್ಲೇ ಉರುಳೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಈಗ ರಾಮನ ನಿಂದನೆ ಮಾಡ್ತಾ ಇದೆಯಾ, ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇದೆಯಾ, ಈಗಲೇ ನಿನ್ನ ನಾಲಿಗೆ ಬಿದ್ದು ಹೋಗಬೇಕಾಗಿತ್ತು. ಆದರೆ ಅದು ತಲೆಯ ಸಮೇತ ಯುದ್ಧ ಭೂಮಿಯಲ್ಲೇ ಬೀಳೋದ್ರಲ್ಲಿ ಇವಾಗ ಸಂದೇಹ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ಭಗವಂತನ ನಿಂದನೆ, ಭಕ್ತರ ನಿಂದನೆ ಮಾಡುವಂಥವ್ರು ಯಾವತ್ತೂ ಕೂಡ ಉಳಿಯೋದಿಲ್ಲ ಅನ್ನೋದು ನಿಜ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.